ನಮಸ್ಕಾರ ವೀಕ್ಷಕರೇ, ದರ್ಶನ್ ಅವರ ಕತೆ ಆಲ್ಮೋಸ್ಟ್ ಮುಗೀತು ಅಂತ ಹೇಳ್ಬೋದು. ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಕೂಡ ಬೇಲ್ ಅನ್ನೋದು ಸಿಗೋದಿಲ್ಲ. ಯಾಕಂದರೆ 302 ಕೇಸಲ್ಲಿ ಕನಿಷ್ಠ 3 ತಿಂಗಳಾಗುತ್ತೆ ಬೇಲ್ ಸಿಗೋದು. ಅದು ಅಲ್ಲದೆ ದರ್ಶನ್ ವಿರುದ್ಧ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ, ಬಲವಾದ ಸಾಕ್ಷಿಗಳು ಸಿಕ್ಕಿದೆ, CCTV ಕ್ಯಾಮ್ರಾ ಫುಟೇಜ್ಗಳು ಸಿಕ್ಕಿದೆ. ಅಷ್ಟೇ ಅಲ್ಲದೆ ಇವತ್ತು ಒಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದರೆ, ರವಿ ಅನ್ನುವ ಕಾರ್ ಡ್ರೈವರ್ ಹೋಗಿ SP ಆಫೀಸಲ್ಲಿ ಸತ್ಯವನ್ನು ಒಪ್ಕೊಂಡಿದ್ದಾರೆ. ಏನಂತ ಅಂದರೆ, ರಾಘವೇಂದ್ರ ಅಂತ ಏನಿರ್ತಾರೋ ಅವರು ನನಗೆ ಈ ರೀತಿ ಬಾಡಿಗೆಗೆ ಕರೆದಿದ್ರು. ಅಂದರೆ ಈ ರವಿ ಅನ್ನೋರ ಹತ್ರ ಒಂದು ಕಾರ್ ಇರುತ್ತೆ, ಆ ಕಾರ್ನಲ್ಲೇ ಈ ರೇಣುಕಾ ಸ್ವಾಮಿನ ರಾಘವೇಂದ್ರನ್ ಅವರು ಎತ್ತಾಕೊಂಡು ಬೆಂಗಳೂರಿಗೆ ಬಂದಿರ್ತಾರೆ. ಆ ಶೆಡ್ ಹತ್ರ ಬಿಡಕ್ಕೆ ಹೇಳಿರ್ತಾರೆ. ಆ ಶೆಡ್ ಹತ್ರ ದರ್ಶನ್ ಅವರು ಕೂಡ ಇದ್ರು ಅಂತ ಬಿಟ್ಟು ರವಿ ಅವರು ಹೇಳಿದ್ದಾರೆ. ಸೊ ಈ ಎಲ್ಲ ಸ್ಟ್ರಾಂಗ್ಗಳನ್ನು ಈ ಎಲ್ಲ ಸಾಕ್ಷಿಗಳನ್ನು ನೋಡಿಕೊಂಡ್ರೆ, ಮತ್ತು ಮುಖ್ಯವಾಗಿ 17 ಜನಗಳಲ್ಲಿ ಏನು ಈ ಆರೋಪಿಗಳಿದ್ದಾರೋ ಅದರಲ್ಲಿ ಕೆಲವೊಬ್ಬರು ಅಪ್ರೂವಲ್ ಆಗೋದಕ್ಕೆ ರೆಡಿ ಇದ್ದಾರೆ ಅಂತ ಬಿಟ್ಟು ಕೂಡ ಪೊಲೀಸರು ಹೇಳ್ತಿದ್ದಾರೆ. ಅಂದರೆ ಸೆಕ್ಷನ್ 164 ಅಂಡರಲ್ಲಿ ಜಡ್ಜ್ ಮುಂದೆ ಸ್ಟೇಟ್ಮೆಂಟನ್ನು ತೆಗೆದುಕೊಳ್ತಾರೆ. ಸೊ ಜಡ್ಜ್ ಮುಂದೆ ಸ್ಟೇಟ್ಮೆಂಟನ್ನು ಒನ್ಸ್ ತೊಗೊಂಡಿದ್ದಾರೆ ಅಂದರೆ ಆ ಸ್ಟೇಟ್ಮೆಂಟನ್ನು ಯಾವುದೇ ಕಾರಣಕ್ಕೂ ಹಿಂಪಡೆಯೋದಕ್ಕಾಗೋದಿಲ್ಲ. ಪೊಲೀಸರ ಮುಂದೆ ಎಷ್ಟೇ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರೂ ಕೂಡ ಅದು ಲೆಕ್ಕಕ್ಕೆ ಬರೋದಿಲ್ಲ. ಆದರೆ ಜಡ್ಜ್ ಮುಂದೆ ಏನು ಸ್ಟೇಟ್ಮೆಂಟ್ ತಗೊಳ್ತಾರೋ ಅದು 164ರ ಭಾಗದಲ್ಲಿ. ಸೊ ಆ ಎವಿಡೆನ್ಸ್ ಅನ್ನೋದು ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಆಗುತ್ತೆ. ಈ ಓವರಾಲ್ ಆಗಿ ನೋಡ್ಕೊಳ್ಳೋದಾದರೆ ಮೊಬೈಲ್ ನೆಟ್ವರ್ಕ್ ಅಲ್ಲೇ ಇದೆ. ಅದಾದ ನಂತರ ಫಾರೆಸ್ಟಿಕ್ ರಿಪೋರ್ಟಲ್ಲೂ ಕೂಡ ಅಂದರೆ 17 ಜನ ಸಪ್ರೇಟಾಗಿ ಇನ್ವೆಸ್ಟಿಗೇಷನ್ ಮಾಡಿದವಾಗ ಹಲವಾರು ಜನ ಹೇಳಿದ್ದಾರೆ ದರ್ಶನ್ ಅವರು ಕೂಡ ಹೊಡೆದ್ರು. ಅದಾದ ನಂತರ ಇವರು ಪವಿತ್ರ ಗೌಡ ಅವರು ಕೂಡ ಏನು ಹೇಳ್ತಿದ್ದಾರೆ ಅಂದರೆ, ದರ್ಶನ್ ಹೇಳಿದ್ದಕ್ಕೆ ನಾನು ರೇಣುಕಾ ಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅಂದರೆ ಇವಾಗ ಅಪೋಸಿಷನ್ ಅವರು ಎಷ್ಟೇ ಹೇಳ್ಬೋದು, ಅಂದರೆ ದರ್ಶನ್ ಪರ ಲಾಯರ್ಗಳು ದರ್ಶನ್ ಮತ್ತು ಪವಿತ್ರ ಗೌಡ ಅವರು ತುಂಬ ಇನ್ನೋಸೆಂಟ್ ಅಂತ. ಆದರೆ ಇಲ್ಲಿ ಗೊತ್ತಾಗ್ತಿರೋದೇನೆಂದರೆ, ಖಂಡಿತವಾಗಿಯೂ ಕೂಡ ದರ್ಶನ್ ಅವರೇ ಇದನ್ನು ಮಾಡಿರೋದು ಅಂತ. ಯಾಕಂದರೆ ಎಲ್ಲ ಸಾಕ್ಷಿಗಳು ಕೂಡ ದರ್ಶನ್ ಪರವಾಗಿ ಸಿಗ್ತಿದೆ. ಅಂದರೆ ದರ್ಶನ್ ಅವರೇ ಇದನ್ನು ಮಾಡಿರೋದು ಅಂತ. ಏನೇ ಆಗಲಿ, ದರ್ಶನ್ ಅವರು ಇನ್ನು ಒಂದು 3 ತಿಂಗಳು ಆಚೆ ಬರೋದು ತುಂಬ ಕಷ್ಟ ಇದೆ. ಇನ್ನು 2 ದಿನ ಇದೆ ಪೊಲೀಸರಿಗೆ. ಈ ಕೇಸನ್ನು ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಅಂತ ಹಲವಾರು ಜನಗಳು ಅಂದ್ಕೊಳ್ತಿದ್ದಾರೆ. ಆದರೆ ರಾಜಕಾರಣಿಗಳು ಹಲವಾರು ಬಾರಿ ಒತ್ತಡವನ್ನು ಹಾಕ್ತಿದ್ದಾರೆ ಪೊಲೀಸ್ ಆಫೀಸರ್ಗಳ ಮೇಲೆ. ಮತ್ತು ಯಾವುದೇ ಕಾರಣಕ್ಕೂ ದರ್ಶನನ್ನು ಇದರಲ್ಲಿ ಸಿಲುಕಿಸ್ಬೇಡಿ, ದರ್ಶನ್ ಒಬ್ಬರನ್ನು ಬಿಟ್ಟು ಬೇರೆಯವ್ರನ್ನ ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಹಲವಾರು ಪೊಲಿಟಿಷಿಯನ್ಸ್ ಪೊಲೀಸ್ ಆಫೀಸರ್ಗಳಿಗೆ ಕಾಲ್ ಮಾಡ್ತಿದ್ದಾರಂತೆ. ಆದರೆ ಸಿದ್ದರಾಮಯ್ಯ ಅವರು ಕೂಡ ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ನಾನು ತಲೆ ಹಾಕೋದಿಲ್ಲ ಅಂತ ಬಿಟ್ಟು ಬೈದು ಕಳಿಸಿದ್ದಾರೆ. ಯಾರ್ಯಾರು ಇದ್ರ ಬಗ್ಗೆ ಇನ್ಫ್ಲೂಯೆನ್ಸ್ ಮಾಡೋಕೆ ಹೋಗಿದ್ರು ಅವರೆಲ್ಲರಿಗೂ ಕೂಡ ಬೈದು ಕಳಿಸಿದ್ದಾರೆ. ಸೊ ನ್ಯಾಷನಲ್ ಇಶ್ಯೂ ಆಗಿದೆ, ಕಾದು ನೋಡಬೇಕು. ದರ್ಶನ್ ಅವರು ಏನಾದರೂ ಆಚೆ ಬಂದರೆ ಸಮಾಜಕ್ಕೆ ಒಂದು ಕೆಟ್ಟ ಮೆಸೇಜನ್ನು ಕೊಟ್ಟಂಗಾಗುತ್ತೆ. ಸೆಲೆಬ್ರಿಟಿಗಳು ಅಥವಾ ರಾಜಕಾರಣಿಗಳು ಅಥವಾ ದುಡ್ಡಿರೋರು ಏನು ಬೇಕಾದರೂ ಮಾಡಿದ್ರು ಕೂಡ ನಡೆಯುತ್ತಾ ಅಂತ. ಮತ್ತು ದರ್ಶನ್ ಅಭಿಮಾನಿಗಳು ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ. ಕೆಲವೊಬ್ಬರು ಅಭಿಮಾನಿಯನ್ನು ಆ ರೀತಿ ಕೊಲ್ಲೋದು ಯಾವ ರೀತಿ ಸರಿ, ಅದು ಬುದ್ಧಿ ಹೇಳಿ ಕಳಿಸ್ಬೋದಾಗಿತ್ತು, ಕಾನೂನನ್ನು ಏನಕ್ಕೆ ಕೈಗೆ ತೊಗೊಂಡ್ರು ಅಂತ. ಸೊ ನಿಮ್ಗೇನು ಅನಿಸುತ್ತೆ, ದರ್ಶನ್ ಅವರು ನಿಜಕ್ಕೂ ಕೂಡ ತಪ್ಪು ಮಾಡಿರ್ತಾರಾ ಇಲ್ವಾ? ಇಷ್ಟೆಲ್ಲ ಸಾಕ್ಷಿಗಳು ಸಿಕ್ಕಿರೋದು ಕೂಡ ನೋಡಿ ನಿಮ್ಗೇನು ಅನಿಸುತ್ತೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟಾದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.